ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಹಾಗೂ ಮಾಂದಿ ಉದಯಾಗಿದೆ ಈ ದಿವಸ. ಚಂದ್ರ ಇರತಕ್ಕಂಥದ್ದು ದ್ವಿತೀಯದಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಕುಜ, ರವಿ ಬುಧರ ಯುತಿ ಇದೆ ಧನಸ್ಸು ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿದೆ, ಕುಟುಂಬದವ್ರ ಸಹಕಾರ ಚೆನ್ನಾಗಿರ್ತದೆ, ವಾಗ್ಬಲ ಇದೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಚಂದ್ರ ಉಚ್ಚಸ್ಥಾನದಲ್ಲಿದ್ದಾಗ ಸೌಖ್ಯ ಸಮೃದ್ಧಿಗಳು ಹೆಚ್ಚಾಗಿರುತ್ತೆ ಕುಟುಂಬದವರಿಗಾಗಿ ನೀವು ಸಂತೋಷ ಆ ಒಂದು ಸಂದರ್ಭ ಏರ್ಪಾಡಾಗೋದು ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಹುಷಾರಾಗಿರಿ, ಆತಂಕ ಇಲ್ಲ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಫಲವನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ ಇದೆ ಈ ದಿವಸ, ಹೆಚ್ಚಿನ ಸಹಕಾರ, ಹೆಚ್ಚಿನ ಸೌಖ್ಯ ಕಾಣಬಹುದು ಈ ದಿವಸ, ಸಂಶಯ ಇಲ್ಲ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ವೃಷಭ ರಾಶಿಯವರಿಗೆ ದಿವಸ ನೀವೇ ಸ್ವತಂತ್ರವಾಗಿ ವ್ಯಾಪಾರ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಸ್ವಂತ ವ್ಯಾಪಾರಿಗಳಿಗೆ ವಿಶೇಷವಾದ ಬಲ ಇದೆ, ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ತೊಡಕುಗಳಿಲ್ಲ, ಮನಸ್ತಾಪಗಳಿಲ್ಲದೆ ಚೆನ್ನಾಗಿರ್ತೀರ ಈ ದಿವಸ. ಮಾತು ಸ್ವಲ್ಪ ಮಾತಾಡಿ ತುಂಬ ಆಪ್ತ ಮಿತ್ರರನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ, ಹೀಗಾಗಿ ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಇರಬೇಕು. ಇನ್ನು ಉಳಿದ ಹಾಗೆ ವ್ಯಯವೂ ಇದೆ ಈ ದಿವಸ, ಸ್ವಲ್ಪ ಮಟ್ಟಿಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕವಿಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ ಲಾಭದಾಯಕವಾಗಿದೆ, ವಿಶೇಷವಾದ ಲಾಭ ಗಳಿಸ್ತೀರ. ಖರ್ಚು ಹಾಗೇ ಇದೆ, ಆದರೆ ಅದೇನಂಥ ದೋಷವಲ್ಲ. ಆ ರೀತಿಯಲ್ಲಿ ಅಂದರೆ ನಿಮ್ಮ ಹಿತಕ್ಕಾಗಿ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ದಾಂಪತ್ಯದ ಸಹಕಾರ ಇದೆ, ಅನುಕೂಲಗಳು ಉಂಟಾಗುತ್ತೆ, ಆತಂಕವಿಲ್ಲ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ ಈ ದಿವಸ, ಹೆಚ್ಚಿನ ತೊಡಕುಗಳಿಲ್ಲ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಶಿವನ ಆರಾಧನೆಯನ್ನು ಮಾಡಿ, ಎರಡೂ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಬಲವೂ ಇದೆ, ಸಣ್ಣ ಪುಟ್ಟ ಕಿರಿಕಿರಿಯೂ ಇದೆ, ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಿ. ಉಳಿದ ಹಾಗೆ ಹಿರಿಯರಿಂದ ಸಹಕಾರ ಚೆನ್ನಾಗಿದೆ, ಅಕ್ಕಂದಿರು, ದೊಡ್ಡಮ್ಮ ಇಂಥವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಹಿರಿಯರಿಂದ ಮಾರ್ಗದರ್ಶನ, ಹಿರಿಯರು ಹೇಳ್ತಕ್ಕಂಥ ಮಾತು ಅದು ನಿಮಗೆ ಹಿತವಾಗುತ್ತೆ. ಒಂದು ಸಂದೇಶ ಬಂದರೂ ಅದು ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಆ ಥರದ್ದೊಂದು ಚೆನ್ನಾಗಿದೆ, ಅಂದರೆ ನಿಮಗಿಂತ ಹಿರಿಯರಿಂದ ಸಂತೋಷ ಅಂತ. ಉಳಿದ ಹಾಗೆ ನಿಮ್ಮ ಕೃಷಿ ಚಟುವಟಿಕೆ ಚೆನ್ನಾಗಿದೆ, ಹಾಲು ಹೈನು ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ, ಮತ್ತು ನಿಮ್ಮ ಮಕ್ಕಳಿಂದ ಸಹಾಯ ಚೆನ್ನಾಗಿರ್ತದೆ, ಹೆಚ್ಚಿನ ಸೌಕರ್ಯಗಳಿದ್ದಾವೆ. ಇದು ಸಹ ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ವಿಶೇಷವಾದ ಫಲ ಇದೆ ವೃತ್ತಿಯಲ್ಲಿ. ಅದರಲ್ಲೂ ನೀರಿನ ವ್ಯವಹಾರಗಳಾಗಬಹುದು, ವಸ್ತ್ರ ವ್ಯಾಪಾರ ಆಗಬಹುದು, ಅಥವಾ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆಗಬಹುದು, ಇವರಿಗೆಲ್ಲ ತುಂಬ ತುಂಬ ಚೆನ್ನಾಗಿದೆ ಈ ದಿವಸ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಚೆನ್ನಾಗಿದೆ. ವ್ಯಾಪಾರಿಗಳು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥ ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ. ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರೋ ಲಕ್ಷಣ ಸೂಚಿಸ್ತಾ ಇದೆ, ಅದು ಶಾಂತವಾಗುತ್ತೆ. ಅಂಥ ಅತಿರೇಕಕ್ಕೇನು ಹೋಗೋದಿಲ್ಲ, ಯೋಚನೆ ಮಾಡಬೇಡಿ, ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಈ ದಿವಸ ದೈವ ಸಹಾಯ ಆಗುತ್ತೆ, ಒಳ್ಳೆಯ ಸಾಧು ಸಂತರ ಭೇಟಿ ಆಗುತ್ತೆ ಈ ದಿವಸ, ಉತ್ತಮರ ಭೇಟಿ ಅಂತೀವಲ್ಲ ಆ ರೀತಿಯಲ್ಲಿ ಪೂಜೆಗಳಲ್ಲಿ ಭಾಗಿಯಾಗ್ತಕ್ಕಂತಹ ಸಾಧ್ಯತೆ. ಹೀಗೆ ತಪಸ್ಸು, ಏಕಾಗ್ರತೆ ಭಂಗವಾಗದೆ ಒಂದನ್ನು ಗುರಿ ಸಾಧಿಸ್ತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಒಂದು ನಾಗ ಕವಚವನ್ನು ಕೇಳಿಸ್ಕೊಂಡ್ರೆ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೇನೆ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.